ಈ ಈದ್ಗಾದ ಕಟ್ಟಡದ ಉದ್ಘಾಟನೆ ಮಾಡಿದ್ದೇವೆ. ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ಈಗಾಗಲೇ ಸಮುದ್ರ ಇವರು ನಿರಂತರವಾಗಿ ಈ ವಿಚಾರ ಬಗ್ಗೆ ಹೇಳ್ತಾ ಇದ್ರು. ಅವರು ಯಾವ ರೀತಿಯಲ್ಲಿ ಈ ಕಟ್ಟಡವನ್ನು ಕಟ್ಟಿದ್ವಿ ಅಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅವರಿಗೆ ಈ ಅಂಜುಮನ್ ಅವರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ಇತರ ಸಂಸ್ಥೆಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ನಿಮ್ಮ ಜೊತೆ ಇದ್ದೀವಿ, ಸದಾಕಾಲ ಜೊತೆ ಇದ್ದೇ ಇರ್ತೀವಿ ಅಂತ ಹೇಳುತ್ತಾ ಮಾತನ್ನು ಹೇಳ್ತೀವಿ. ಹೀಗಾಗಿ ಸಮುದ್ರರು ಕೂಡ ಹೇಳಿದ್ರು, ಶಾಲೆಯಲ್ಲಿ ಕ್ಲಾಸ್ ರೂಮ್ ಆಗ್ಬೇಕಂತ ಹೇಳಿದ್ರು. ಅದಕ್ಕೆ ಸಾಮಾನ್ಯ ಕೋನ್ ರೆಡ್ಡಿ ಕೂಡ ಧ್ವನಿಗೂಡಿಸಿದ್ರು. ಈ ವೇದಿಕೆ ಮೂಲಕ ನನ್ನ ಶಾಸಕ ನಿಧಿಯಿಂದ 10 ಲಕ್ಷ ರೂಪಾಯಿ ನಾನು ಈ ಸ್ಕೂಲ್ನ ಶಾಲೆಯ ಕಟ್ಟಡಕ್ಕೆ ಕೊಡ್ತೇನೆ ಅಂತ ಮಾತನ್ನು ಹೇಳ್ತಾ, ಇದೊಂದು ಭವ್ಯವಾದ ಕಟ್ಟಡ. ನಿಜವಾಗ್ಲೂ ಈ ಈದ್ಗಾ ಕಟ್ಟಡ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಈ ವೇದಿಕೆಯ ದೊಡ್ಡ ಸಂಗಮ. ಇವತ್ತು ಕೇವಲ ಮುಸಲ್ಮಾನರು ಮಾತ್ರ ಇಲ್ಲ, ಸಮಾಜದ ಎಲ್ಲ ವರ್ಗ ಜನ ಇವತ್ತು ವೇದಿಕೆಯಲ್ಲಿ. ಇದೊಂದು ಸಂಗಮ. या ना हिंदू नजर आए ना मुसलमान नजर आए, ना हिंदू नजर आए ना मुसलमान नजर आए, इंसानियत इस महफिल में इंसान नजर आए. ಈ ವೇದಿಕೆ ಮೂಲಕ ಒಂದು ಸಂದೇಶ, ಈ ಸಮಾಜದ ಎಲ್ಲ ಜನ ಇವತ್ತು ಸಂದೇಶ, ಪ್ರೀತಿ, ವಿಶ್ವಾಸದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದೇ ಕೋಮು ಸೌಹಾರ್ದತೆ, ಇದು ಕೋಮು ಸಾಮರಸ್ಯ. ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಿರಂತರವಾಗಿ ಕಳೆದ 3 ವರ್ಷದಲ್ಲಿ ಪ್ರಾಮಾಣಿಕವಾಗಿ ನಾವು